ಶರಣಾರ್ಥಿಗಳನ್ನ ನಾನು ಸಲ್ಲಿಸಿ, ಈ ಯುಗಾದಿ ಹಬ್ಬ ಅಂತಂದ್ರೆ ಇದು ಪರಿಸರದ ಹಬ್ಬ, ಇದು ನಿಸರ್ಗದ ಹಬ್ಬ, ವರ್ಷದ ಆದಿ, ಯುಗದ ಆದಿ. ಈ ಒಂದು ಹಬ್ಬದಂದು ನಾವೆಲ್ಲರೂ ಖುಷಿಯಿಂದ ಸಂತೋಷದಿಂದ ನಾವೆಲ್ಲರೂ ಹೊಸ ಬಟ್ಟೆ, ಚಂದ ಮೃಷ್ಟಾನ್ನ ಭೋಜನವನ್ನು ಮಾಡಿ ಪ್ರತಿಯೊಬ್ಬರೂ ನಾವೆಲ್ಲರೂ ಸಂತೋಷವಾಗಿರ್ಬೇಕನ್ನುವಂತಹ ಒಂದು ಸಂಕೇತವೇ ಈ ಯುಗಾದಿ ಹಬ್ಬ. ಬೇಂದ್ರೆಯವರು ಈ ಯುಗಾದಿ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮತ್ತೆ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಈ ಹಬ್ಬದ ಉದ್ದೇಶ ಅಂದ್ರೆ ಖುಷಿಯಾಗಿರೋದು, ಸಂತೋಷವಾಗಿರೋದು, ಒಬ್ಬರದೊಬ್ಬರ ಸಂತೋಷವನ್ನ ಹಂಚಿಕೊಳ್ಳೋದು. ಅದಕ್ಕೆ ಒಬ್ಬ ಕವಿ ಹೇಳ್ದ, ನಕ್ಕವ ಹ್ಯಾಪಿ, ನಗದೇ ಇದ್ದಾನಿಗೆ ಬಿಪಿ. ನಕ್ಕರೆ ಹ್ಯಾಪಿ, ನಗದಿದ್ದರೆ ಬಿಪಿ, ನಗದೇ ಇರುವ ಮಹಾಪಾಪಿ ಅನ್ನುವಂಥ ಮಾತನ್ನು ಒಬ್ಬ ಕವಿ ಹೇಳ್ದ. ಬದುಕಿನ ಉದ್ದೇಶನೇ ಆನಂದ, ಸಂತೋಷ, ಸಡಗರ, ಖುಷಿಯಾಗಿರೋದು. ಯಾವುದೇ ಒಂದು ಕೆಲಸ, ನಮ್ಮ ಹಿರಿಯರು ಯಾವುದೇ ಒಂದು ಕಾರ್ಯ ಮಾಡಿ, ಅದು ಸಮಾರಂಭ ಇರ್ಬೋದು, ಅದು ಒಕ್ಕಲ್ತನ ಇರ್ಬೋದು, ವ್ಯಾಪಾರ ಇರ್ಬೋದು, ಅಥವಾ ಒಂದು ಯಾವುದೇ ಇರ್ಬೋದು, ಸಂತೋಷವಾಗಿ ಕೆಲಸ ಮಾಡ್ತಕ್ಕಂಥದ್ದೇ ಬದುಕಿನ ಪರಮ ಧ್ಯೇಯ, ಪರಮ ಉದ್ದೇಶ, ಅದು ಮೂಲ ಗುರಿ. ಅದಕ್ಕೆ ನಮ್ಮ ಹಿರಿಗಳು, ನಮ್ಮ ರೈತರು ಹೊಲದ ಕೆಲಸ ಮಾಡುವಾಗ, ಬೆಳೆ ಹೊಡೆಯುವಾಗ, ಹುಲ್ಲು ತೆಗೆಯುವಾಗ ಹಾಡ್ಕೋತ ನಕ್ಕೋತ ಅವ್ರ ಕೆಲಸ ಮಾಡ್ತಿದ್ರು. ಇದು ಬದುಕಿನ ಉದ್ದೇಶ ಅಂತ ಹೇಳಿ ನಾನು ತಿಳ್ಕೊಂಡಿನಿ. ನೀವೆಲ್ಲರೂ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ, ನೀವೆಲ್ಲ ಖುಷಿಯಿಂದ ಭಾಗವಹಿಸಿ, ನೀವೆಲ್ಲ ಕರ್ಕೊಂಡು ತಂದವರಲ್ಲ, ನೀವಾಗೇ ಬಂದವರು ಅಂತ ಹೇಳಿ ನಾನು ಅವರು ಭಾವಿಸ್ಕೊಂಡಿದ್ದೇನೆ. ಶರಣ ಬಂಧುಗಳೇ, ಇವತ್ತು